ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದೆ 17ನೇ ತಾರೀಕು ಗುರುವಾರ ಬಂದು ಸಪ್ತಮಿ ತಿಥಿ ಇದೆ. ಸಪ್ತಮಿ ತಿಥಿಯ ದಿನ ನಾವು ರಾತ್ರಿ ನಮ್ಮ ಅಡುಗೆ ಮನೆಯಲ್ಲಿ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು. ಮನೆಯಲ್ಲಿ ಸಮಸ್ಯೆಗಳು ಬರ್ತಾ ಇದೆ, ಕಷ್ಟಗಳು, ಕಣ್ಣೀರು, ಇದಕ್ಕೆಲ್ಲ ಕೂಡ ಒಂದು ಪರಿಹಾರ ಬೇಕು ಅಂತ ಹೇಳಿದ್ರೆ ಅಡುಗೆ ಮನೆಯಲ್ಲಿ ನಾವು ಈ ಪರಿಹಾರವನ್ನು ಮಾಡ್ಕೊಳ್ಬೇಕು. ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ಕಷ್ಟಗಳು ಜಾಸ್ತಿ ಆಗುತ್ತೆ ಅಂದರೆ ಅದು ಅಡುಗೆ ಮನೆಯಲ್ಲಿ ಮಾಡಿಕೊಳ್ಳುವ ಪರಿಹಾರಗಳಿಂದ ನಿವಾರಣೆ ಆಗುತ್ತೆ. ಜ್ಯೇಷ್ಠಾದೇವಿ ನಮ್ಮ ಅಡುಗೆ ಮನೆಯಲ್ಲಿ ನೆಲೆಸುವಂಥದ್ದು. ಆ ಜ್ಯೇಷ್ಠಾದೇವಿ ಬಂದಾಗ ತುಂಬ ಕಣ್ಣೀರು ಹಾಕಬೇಕು, ತುಂಬ ಕಷ್ಟಗಳನ್ನು ಪಡಬೇಕು, ನೋವು ಪ್ರತಿಯೊಂದಕ್ಕೂ ಕೂಡ ನಾವು ಬೆಲೆಯನ್ನು ಕಟ್ಟಬೇಕು. ಆ ರೀತಿ ಸಮಸ್ಯೆಗಳು, ಒದ್ದಾಟ ಜಾಸ್ತಿ ಆಗುತ್ತೆ. ಯಾಕೆ ಅಡುಗೆ ಮನೆಯಲ್ಲೇ ಬಂದು ನೆಲೆಸುವಂಥದ್ದು ಅಂದರೆ ನಾವು ಆ ಜಾಗವನ್ನು ಯಾವಾಗಲೂ ಅಷ್ಟೇ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ತುಂಬ ಜನ ಪಾತ್ರೆಗಳನ್ನು ಸಿಂಕಲ್ಲಿ ತುಂಬಿಸಿಟ್ಬಿಟ್ಟಿರ್ತಾರೆ ಅಥವಾ ಟಬ್ಬಲ್ಲಿ ತುಂಬಿಸಿಟ್ಬಿಟ್ಟಿರ್ತಾರೆ. ಅಡುಗೆ ಮನೆಯನ್ನು ಶುಚಿಯಾಗಿ ಇಟ್ಕೊಂಡಿರೋದಿಲ್ಲ, ಕ್ಲೀನಾಗಿ ಒಂದು ಮೇಂಟೆನೆನ್ಸ್ ಮಾಡೋದಿಲ್ಲ. ಈ ರೀತಿ ಸಮಸ್ಯೆಗಳು ಜಾಸ್ತಿ ಬಂದಾಗ ಪದೇ ಪದೇ ನಮ್ಮ ಮನೆಯಲ್ಲಿ ಅಡುಗೆ ಮಾಡುವ ಜಾಗದಲ್ಲಿ ಹಾಲುಕ್ತಾ ಇದ್ದರೆ, ಪಾತ್ರೆಗಳು ಒಡೆದೋಗ್ತಾ ಇದೆ, ಸೌಂಡ್ ಆಗ್ತಾ ಇದೆ, ಸೀದೋಗ್ತಾ ಇದೆ, ನಾವು ಏನೇ ಒಂದು ಅಡುಗೆ ಮಾಡುವ ಪದಾರ್ಥಗಳಿಂದ ಒಗ್ಗರಣೆ ಹಾಕುವಾಗ ಇದೆಲ್ಲ ಸೀದೋಗೋದು ನೋಡ್ತಾ ಇರ್ತೀವಿ. ಇದೆಲ್ಲವೂ ಆಗ್ತಾ ಇದ್ದರೆ ಜಾಸ್ತಿ ಸಮಸ್ಯೆಗಳು ಇನ್ನೂ ಬರುತ್ತೆ. ಆ ಪರಿಹಾರಗಳಿಗಾಗಿ ನಾವು ಅಡುಗೆ ಮನೆಯಲ್ಲೇ ಮಾಡಿಕೊಳ್ಬೇಕು. ಏಕೆಂದರೆ ಆ ಜಾಗದಲ್ಲಿ ಈ ರೀತಿ ನಡೀತಾ ಇದೆ ಅಂದರೆ ಜ್ಯೇಷ್ಠಾದೇವಿ ಇರ್ತಾಳೆ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು. ಸ್ನೇಹಿತರೆ, ಪದೇ ಪದೇ ಹಾಲುಕ್ತಾ ಇದೆ. ಒಂದು ಸಾರಿ ಹಾಲುಕ್ಕಿದ್ರೆ ಅದು ತುಂಬ ಶುಭ ಸಂಕೇತ ಅಂತ ಹೇಳ್ತೀವಿ. ಆದರೆ ಅದೇ ರಿಪೀಟ್ ಆಗಬಾರ್ದು. ಯಾಕಂದರೆ ಪದೇ ಪದೇ ಹಾಲು ಚೆಲ್ಲಬಾರ್ದು. ಈ ಥರ ಚೆಲ್ಲಿದಾಗ ದುಡ್ಡು ವ್ಯರ್ಥ ಆಗುತ್ತೆ, ಕಾಯಿಲೆಗಳು ಬರುತ್ತೆ, ದುಡ್ಡು ಸುಖ ಸುಮ್ಮನೆ ಖರ್ಚಾಗ್ತಾನೇ ಇರುತ್ತೆ. ನಾವು ಎಷ್ಟು ಸಂಪಾದನೆ ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಎಷ್ಟು ಉಳಿತಾಯ ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯವಾಗುತ್ತೆ. ಅದಕ್ಕೋಸ್ಕರ ಉಳಿತಾಯ ಮಾಡ್ಕೊಳ್ಳೋದಕ್ಕೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಆದಾಯ ಹೆಚ್ಚಾಗುತ್ತೆ. ಮನೆಯ ಯಜಮಾನ ಇರ್ತಾರಲ್ವ, ಅವ್ರಿಗೆ ತುಂಬ ಬಲ ಅನ್ನೋದು ಬರುತ್ತೆ, ದೈವಿಕ ಶಕ್ತಿ ಅನ್ನೋದು ಬರುತ್ತೆ, ಜವಾಬ್ದಾರಿ ಅನ್ನೋದು ತುಂಬ ಚೆನ್ನಾಗಿ ಮನಸ್ಸಿಗೆ ಹಚ್ಕೊಳ್ತಾರೆ. ತುಂಬ ಜನ ಜವಾಬ್ದಾರಿ ವಹಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಸ್ನೇಹಿತರೆ, ನಾವು ದುಡಿಯೋ ಸಂಬಳ ಇಷ್ಟೇ, ನೀವು ಇದಕ್ಕೆ ಅಡ್ಜಸ್ಟ್ ಆಗಬೇಕು, ಹಿಂಗೆ ಇರಬೇಕು ಅಂತೆಲ್ಲ ಕಂಡೀಷನ್ ಹಾಕೋದು, ಈ ಥರ ಎಲ್ಲ ನಾವು ನೋಡಿಕೊಂಡು ಬಂದಿರ್ತೀವಿ. ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗಬೇಕು ಅಂದರೆ ಅಡುಗೆ ಮನೆಯಲ್ಲಿ ನಾವು ಬಹಳ ಮುಖ್ಯವಾಗಿ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಎಲ್ಲ ರೀತಿಯಲ್ಲೂ ಕೂಡ ಚೆನ್ನಾಗಿರಬಹುದು. ತುಂಬ ಜನ ಕಡಿಮೆ ಸಂಬಳ ಆದರೂ ಕೂಡ ತುಂಬ ಖುಷಿಯಿಂದ ಇರ್ತಾರೆ, ಆರೋಗ್ಯವಾಗಿರ್ತಾರೆ. ಮನೆಯಲ್ಲಿ ಎಲ್ಲರೂ ಹೊಂದಾಣಿಕೆಯಿಂದ ಇರೋದನ್ನು ನಾವು ತುಂಬ ಜನನ ನೋಡಿರ್ತೀವಿ. ಆ ಥರ ಇರಬೇಕು ಅಂದರೆ ಈ ಪರಿಹಾರಗಳನ್ನು ತಪ್ಪದೆ ನಾವು ಸಪ್ತಮಿಯ ದಿನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಪಂಚಮಿ ತಿಥಿಯನ್ನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನೋಡಿ, ಅಂಥವರು ಸಪ್ತಮಿಯ ದಿನ ಮಾಡ್ಕೊಳ್ಳಿ. ಸ್ನೇಹಿತರೆ, ಸಪ್ತಮಿ ಅನ್ನೋದು ಕೂಡ ವಾರಾಹಿ ದೇವಿಗೆ ಶಕ್ತಿದಾಯಕವಾದ ದಿನಗಳಲ್ಲಿ ಇದು ಕೂಡ ಒಂದು. ಯಾಕಂದರೆ ಪಂಚಮಿ, ಅಷ್ಟಮಿ, ಸಪ್ತಮಿ ಇದೆಲ್ಲವೂ ಕೂಡ ಶಕ್ತಿ ಹೊಂದಿರುವಂಥ ದಿನಗಳು. ಆ ದಿನಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ನಮ್ಮನ್ನು ಆ ಫಲ ಕೊಡುವಂತೆ, ರಿಸಲ್ಟ್ ಮಾಡುವಂತೆ ಮಾಡುತ್ತೆ. ವ್ಯರ್ಥ ಆಗೋದಿಲ್ಲ ನಾವು ಮಾಡುವಂಥ ಈ ಕೆಲಸಗಳಲ್ಲಿ. ಇದನ್ನು ನಾವು ರಾತ್ರಿ ಮಾಡಿಕೊಳ್ಬೇಕು. ತುಂಬ ಜನ ಒಂದು ತಪ್ಪು ಮಾಡ್ತಾರೆ, ಅಡುಗೆ ರಾತ್ರಿ ವೇಸ್ಟ್ ಆಗಬಾರ್ದು ಅಂತಂದ್ಬಿಟ್ಟು ಎಷ್ಟು ಸದಸ್ಯರು ಇರ್ತಾರೋ ಅಷ್ಟು ಮಾತ್ರನೇ ಕರೆಕ್ಟಾಗಿ ಮಾಡ್ಕೊಳ್ತಾರೆ. ಮತ್ತು ರಾತ್ರಿ ಆ ಒಂದು ಪಾತ್ರೆಗಳನ್ನೆಲ್ಲ ತೊಳೆದಿಟ್ಬಿಡ್ತಾರೆ. ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾರಿಗಾದ್ರೂ ಒಬ್ರಿಗಾದ್ರೂ ಬಂದು ಯಾವುದೋ ಒಂದು ಸಮಯದಲ್ಲಿ ಬರ್ತಾರೆ, ಆಗ ಅವ್ರಿಗೆ ನಾವು ಒಬ್ರಿಗಾದ್ರೂ ತಿನ್ನೋದಕ್ಕೆ ಇಡಬೇಕು ಅನ್ನೋದು ನಮ್ಮ ಹಿರಿಯರು ನಮ್ಗೆ ತಿಳಿಸ್ಕೊಡ್ತಾ ಇರ್ತಾರೆ ನೋಡಿ. ಅದನ್ನು ಫಾಲೋ ಮಾಡಿ ಸ್ನೇಹಿತರೆ. ಒಬ್ಬರಿಗೆ ಯಾವಾಗಲೂ ಇಡಿ, ಅದು ತುಂಬ ಒಳ್ಳೆಯದು. ಆ ಥರ ಖಾಲಿ ಪಾತ್ರೆಗಳನ್ನು ನಾವು ಇಟ್ಟಾಗ ಯಾವಾಗಲೂ ನಮ್ಮ ಮನೆಯಲ್ಲಿ ಖಾಲಿ ಖಾಲಿ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಮನೆಯಲ್ಲಿ ನಾವು ಕ್ಲೀನಾಗಿ ಅಡುಗೆ ಮನೆಯನ್ನು ಸ್ವಚ್ಛ ಮಾಡಿ ರಾತ್ರಿ ಮಲಗಬೇಕಾಗುತ್ತೆ. ಪಾತ್ರೆಗಳನ್ನೆಲ್ಲ ಬೆಳಗ್ಗೆ ತೊಳ್ಕೊಳ್ಳೋಣ ಬಿಡು ಅಂತ ಹೇಳಿದ್ರೆ ಅಲ್ಲಿ ಜ್ಯೇಷ್ಠಾದೇವಿ ಬಂದು
ಪೂರ್ತಿಯಾಗಿ ನೆಲೆಸಿಬಿಡ್ತಾಳೆ. ಎಲ್ಲಿ ಇರ್ತಾಳೋ ಅಲ್ಲಿ ಮಹಾಲಕ್ಷ್ಮಿ ಬರೋದಿಲ್ಲ. ಅದಕ್ಕೋಸ್ಕರನೇ ಜ್ಯೇಷ್ಠಾದೇವಿಗೆ ಜಾಗ ಬಿಡಬಾರ್ದು ಅಂತ ಹೇಳುವಂಥದ್ದು. ಆ ತಾಯಿಗೆ ಅಲ್ಲಿ ಬಿಟ್ಟರೆ ದರಿದ್ರ ಅನ್ನೋದು ತಾಂಡವವಾಡುತ್ತೆ ಮನೆಯಲ್ಲಿ. ಸದಾಕಾಲ ನಾವು ಏನೇ ಮಾಡಿದ್ರೂ ಕೂಡ ನಮಗೆ ಒಳ್ಳೆಯದಾಗೋದು ತುಂಬ ಕಷ್ಟ ಆಗುತ್ತೆ. ಈ ಪರಿಹಾರವನ್ನು ಸಪ್ತಮಿಯ ದಿನ ರಾತ್ರಿ, ಅಂದರೆ ಗುರುವಾರದ ದಿನ ರಾತ್ರಿ ನೀವು ಎಲ್ಲ ಕೆಲಸ ಆದಮೇಲೆ ಮಾಡಿಕೊಳ್ಬೇಕು. ಅದು ಅಡುಗೆ ಮನೆಯಲ್ಲೇ ಮಾಡಿಕೊಳ್ಬೇಕು ಸ್ನೇಹಿತರೆ. ಇದಕ್ಕೆ ಒಂದು ಮಣ್ಣಿನದ್ದೋ ಗಾಜಿನದ್ದೋ ಏನಾದರೂ ತಗೊಳ್ಳಿ. ಈ ಥರ ತಗೊಂಡು ಮಾಡಿಕೊಂಡಾಗ ನಮಗೆ ದುಡ್ಡು ಅನ್ನೋದು ಕೊರತೆ ಆಗೋದಿಲ್ಲ. ಅಂದರೆ ಯಾವುದೋ ಒಂದು ರೂಪದಲ್ಲಿ ದುಡ್ಡು ಅನ್ನೋದು ನಮ್ಮ ಕೈ ಸೇರುತ್ತೆ. ಪರ್ಸು ಖಾಲಿ ಇರೋದಿಲ್ಲ. ಸದಾಕಾಲ ದುಡ್ಡಿಗೆ ನಮ್ಗೆ ಕಷ್ಟ ಬರೋದಿಲ್ಲ. ಇಡೀ ಕಲ್ಲುಪ್ಪನ್ನು ಹಾಕಿ ಸ್ವಲ್ಪ ಸಾಸಿವೆಯನ್ನು ಹಾಕಿ. ಕಲ್ಲುಪ್ಪು ಸಾಸಿವೆ ಅನ್ನೋದು ಯಾವತ್ತೂ ಅಷ್ಟೇ ಹಣಕಾಸನ್ನು ಬಲ ಮಾಡುವಂಥದ್ದು. ಅಂದರೆ ನಮಗೆ ಜಾಸ್ತಿ ದುಡ್ಡು ಸಿಗುವಂತೆ ಮಾಡುತ್ತೆ. 4 ಕಡೆಯಿಂದ ದುಡ್ಡಿನ ಆಕರ್ಷಣೆ ಆಗುತ್ತೆ. ಅದಕ್ಕೋಸ್ಕರ ಈ ಪರಿಹಾರ. ಇಡೀ ಕಲ್ಲುಪ್ಪನ್ನು ಅದರಲ್ಲಿ ಹಾಕ್ಬಿಟ್ಟು ಸಾಸಿವೆಯನ್ನು 1 ಸ್ಪೂನಷ್ಟು ಹಾಕಿದ್ರೆ ಸಾಕು. ಅರಿಶಿಣ ಕುಂಕುಮ ಹಾಕಬೇಕು. ಈ ವಸ್ತುಗಳನ್ನು ನಾವು ಹಾಕಿದಾಗ ಮಹಾಲಕ್ಷ್ಮಿ ಪ್ರಸನ್ನಗೊಳ್ತಾಳೆ. ಇಷ್ಟ ಆಗುತ್ತೆ ಆ ತಾಯಿಗೆ ಈ ಥರ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ. ಇದನ್ನು ನೀವು ಸ್ಟವ್ ಮೇಲೆ ಆದರೂ ಇಡಬಹುದು, ಸ್ಟವ್ ಪಕ್ಕದಲ್ಲಾದರೂ ಇಡಬಹುದು. ಕೆಲವೊಬ್ಬರಿಗೆ ಸ್ಟವ್ ಕೆಳಗಡೆ ಇಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅವರುಗಳು ನೀವು ಸ್ಟವ್ ಮೇಲೆ ಇಡಬಹುದು. ನಮಗೆ ಸ್ಪೇಸ್ ಇರುತ್ತಲ್ವ, ಆ ಜಾಗದಲ್ಲೇ ನಾವು, ಏಕೆಂದರೆ ಪ್ರತಿಯೊಂದಕ್ಕೂ ಕೂಡ ನಮ್ಮ ಮನೆಯಲ್ಲಿ ನಾವು ಆರೋಗ್ಯವಾಗಿ ಇರೋದಕ್ಕೂ ನಾವು ಪ್ರತಿನಿತ್ಯ ತಿನ್ನುವಂಥ ಆಹಾರವನ್ನು ಬೇಯಿಸೋದು ಒಲೆಯ ಮೇಲೆ, ಅಂದರೆ ಸ್ಟವ್ ಇಟ್ಟಿರ್ತೀವಲ್ವ, ಅದು ಪರಿಹಾರಕ್ಕೆ ತುಂಬ ಸೂಕ್ತವಾದ ಜಾಗ. ಅದ್ರ ಪಕ್ಕದಲ್ಲೂ ಕೂಡ ಇಟ್ಕೊಳ್ಬಹುದು. ಇದನ್ನು ಇಟ್ಬಿಟ್ಟು ಅದ್ರ ಮೇಲೆ ಏನು ಪ್ಲೇಟ್ ಎಲ್ಲ ಮುಚ್ಚೋದಕ್ಕೆ ಹೋಗ್ಬೇಡಿ. ದುಡ್ಡು ಕಾಸಿನ ಸಮಸ್ಯೆಗಳು ಹೋಗ್ಲಾಡಬೇಕು, ಚೆನ್ನಾಗಿರಬೇಕು ನಾವು ಅಂತಂದ್ಬಿಟ್ಟು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಇಡಿ. ನಾವು ಏನೋ ಮಾಡ್ತಾಯಿದ್ದೀವಿ ಅಂತ ಸುಮ್ಮನೆ ಇರಬಾರ್ದು. ಪರಿಹಾರ ಮಾಡುವಾಗ ಕೇಳ್ಕೊಳ್ಬೇಕು, ನಮಗೆ ಈ ರೀತಿ ಸಮಸ್ಯೆಗಳಿದೆ ಅಂತಂದ್ಬಿಟ್ಟು ಕೇಳಿಕೊಂಡು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಅದು ನಮ್ಮ ಕೈ ಹಿಡಿಯುತ್ತೆ. ಈ ಥರ ಮಾಡಿಬಿಟ್ಟು ನೀವು ಅದನ್ನು ಪೂರ್ತಿ ರಾತ್ರಿ ಪೂರ್ತಿ ಮನೆ ಒಳಗಡೆನೇ ಇರಬೇಕು. ಅದನ್ನು ರಾತ್ರಿ ಮಲಗುವಾಗ ಮಾಡಬೇಕು. ಅದನ್ನು ಇಟ್ಬಿಟ್ಟು ಬಂದು ಸೀದಾ ನಿಮ್ಮ ಪಾಡಿಗೆ ನೀವು ಮಲ್ಕೊಳ್ಬೇಕು. ಮಾರನೇ ದಿನ ಅದನ್ನು ತಗೊಂಡು ನೀವು ಆಚೆ ಏನಾದರೂ ನಿಮ್ಮದು ಬಚ್ಚಲು ಮನೆ ಈ ಥರ ಒಂದು ನೀರಿನ ವ್ಯವಸ್ಥೆ ಇದೆ ಅನ್ನೋದಾದರೆ ಕರಗಿಸ್ಬಿಟ್ಟು ಬಿಡಬಹುದು. ಇಲ್ಲಾಂದರೆ ಕವರಲ್ಲಿ ಕ್ಯಾರಿ ಮಾಡ್ಕೊಂಡು ತಗೊಂಡೋಗಿ ಯಾರು ತುಳಿದೇ ಇರುವ ಕಡೆ ಹಾಕ್ಬಿಟ್ಟು ಬಂದಾಗ ಆ ನೆಗೆಟಿವ್ ಅನ್ನೋದು, ಆ ಕಷ್ಟ ಕಾರ್ಪಣ್ಯ ಅನ್ನೋದು ಆ ಉಪ್ಪಿನ ಜೊತೆನೇ ಎಳ್ಕೊಂಡು ಹೋಗಿರುತ್ತೆ, ಸಾಸಿವೆ ಅನ್ನೋದು ಕೂಡ. ಆಗ ನಮಗೆ ಒಳ್ಳೆಯ ಒಂದು ಸಕಾರಾತ್ಮಕವಾದ ವಾತಾವರಣ ನಮ್ಮ ಮನೆಯಲ್ಲಿ ಇರುತ್ತೆ. ದುಡ್ಡು ಕಾಸು ಹುಡ್ಕೊಂಡು ಬರುತ್ತೆ. ಸುಲಭವಾಗಿರುತ್ತೆ ಮಾಡಿ.